ಯಾಕಂದ್ರ ರೈತರು ತೋರ್ಸಾತೀನಿ ನೀವು ರೈತರದ್ದು ತೋರ್ಸ್ಬೇಕು ಯಾವಾಗೂ ಅವ್ ಪಬ್ಲಿಕ್ ಟಿವಿ ಅಂತ ಹೇಳಿ ರಂಗನಾಥ್ ಆದಾನ ಪಾಪ ಅದೇನು ವಿಷಯ ಇಲ್ಲ ಯಾಕಂದ್ರ ಅವ್ ಇಂಥದ್ ರೈತರದ್ದು ತೋರ್ಸ್ಬೇಕಲ್ಲ ಅವ್ನು ರೈತರ ಮಗನರ್ಲ ಅವನು ರೈತರ ಮಗ ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಕಾಲಾಧನ್ ಲಾವಂಗ ಅನ್ನೋದು 15 लाख ರೂಪಾಯಿ ಅಕೌಂಟ್ ಕೊ ಡಾಲುಂಗ ಅನ್ನೋದು ಏನ್ ಗಂಟಾ ಮಾಡ್ರಿ ಏನ್ ಗಂಟಾ ಮಾಡಿದ ಮತ್ತ ಚಪ್ಪಾಳಿ ಬಾರ್ಸ್ರಿ ಜಂಟಿ ಬಾರ್ಸ್ರಿ ಎಲ್ಲಿ ಕರೋನಾ ಹಂಗ ಓಡಿ ಹೋಗ್ತದ್ರಿ ಸದಾಶಿವ ಬೊಬ್ಲಾದಿ ಮುತ್ಯಾನ ಪ್ರಸಾದ್ನೇ ಕರೋನಾ ಓಡಿ ಹೋಗೈತಿ ಮತ್ತ ಇದು ಸದಾಶಿವ ಬೊಬ್ಲಾದಿ ಮುತ್ಯಾನ ಪ್ರಸಾದ ತಯಾರಾಗೋದು ಯಾರಿಂದ ಅಂದ್ರ ಕಬ್ಬಿನಿಂದ ಈಗ ನಮ್ ಮನ್ಯಾಗ ಸಂಡಾಸ್ ಬಾತ್ರೂಮ್ ಇರ್ತೈತ್ರಿ ಸಿಟಿ ಒಳಗ ತಿಳ್ಕೊರಿ ಅದಕ್ಕ ಬಂದ ತುಂಬಿತಂದ್ರ ಏನ್ ಮಾಡ್ತೀವಿ ನಾವು ತಾಸಿ ತಂದ ತುಂಬಿಸ್ಕೊಂಡ್ ಹೋಗ್ತೀವ್ರಿ ಅದಕ್ಕೂ 2,000 3,000 5,000 ಕೊಡ್ಬೇಕ ಈಗ ಬಗ್ಯಾಸ್ ಎಲ್ಲಾ ಕಬ್ಬು ನೂರೂತ್ ಬಗ್ಯಾಸ್ ಹತ್ತಿ ಬೀಳ್ತೈತ್ರಿ ಲಾಸ್ಟ್ ವೇಸ್ಟ್ ಅದಕ್ಕೂ ಬಿ 3,000 ರೂಪಾಯಿ ಟನ್ ಮಾಡ್ತಾರ ಫ್ಯಾಕ್ಟ್ರಿ ಮಕ್ಳ ಮತ್ತ ನಾ ಈಗ XYZ ನಾ ಬಾ ಅಡ್ಡಾಡೋದಿಲ್ರಿ ಯಾರಪ್ಪಗ ಅಂದಾಗಿಲ್ಲ ಪಕ್ಕ ಹೋರಾಟಗಾರ ಯಾರಪ್ಪನ ಏನೈತಿ ಬೆಳಗಾವಿ ನಮ್ದೈತಿ ಇದು ಜೇಲ ನಾಳೆ ಬೇಲ ಇದು ಬೆಳಗಾವಿ ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡೈತಿ ನಾವ್ ಏನಿದ್ರು ದಡಲ್ ಪಡಲ್ ಡೈರೆಕ್ಟ್ ಗಜಮಾನ ನಮ್ದು ಇಂದಿರಾ ಗಾಂಧಿ ದೇಶಗೋಸ್ಕರ ಪ್ರಾಣ ಕೊಟ್ಟರು ಹೌದ ಹುಲಿ ಅಂತ ಹೇಳಿ ಫೇಮಸ್ ಆಗಿತ್ತು ಈಗ ಗಜಮಾ ಅಂದ್ರೆ ನಮ್ಗೆ ಗುರ್ತಾಗಿಲ್ಲ ಖರೆ ಡೈರೆಕ್ಟ್ ಗಜಮಾ ಡೈರೆಕ್ಟ್ ಗಜ ಏನಾದ ಗುರ್ತಿಲ್ಲ ಬೆಳಗಾವ್ದಾರ ಮಾತ್ರ ನಾವು ಡೈರೆಕ್ಟ್ ಗಜಮಾನ ನಮಗೇನ್ ಬೆಂಗಳೂರಿಗೆ ಬರ್ಬೇಕು ರೊಕ್ಕ ಗಳಿಸ್ಬೇಕು ನಾವ್ ಒಟ್ಟ ಆಸೆ ಇಲ್ರಿ ನಮ್ಮ ಮಸ್ತ್ ಜೀವನದಾಗ ರೊಕ್ಕ ಟ್ರಕ್ ಗಟ್ಲೆ ನೋಡೀನಿ ಯಾಕಂದ್ರ ಈಗೆಲ್ಲಾ ರೈತರ ಮಕ್ಕಳು ನಾವು ಎಲ್ಲಾ ಹಿರಿಯರ ಆಶೀರ್ವಾದ ಈಗ ನಮ್ಮ ಬೆಳಗಾವ್ ಜಿಲ್ಲಾ ಕಾಗವಾಡ ತಾಲೂಕ ಮೂಳೇರ್ ನಮ್ಮ ಊರ ಒಂದು ಸ್ವಂತ MLA ಕೊಂಡು ತಗೋ ಅಷ್ಟ ನಮ್ಮ ಊರಾಗ ರೊಕ್ಕ ಅದಾವ್ರಿ ಒಬ್ಬೊಬ್ರ ರೈತರ ಎಷ್ಟೆಷ್ಟು ಎಕರೆ ಹೊಲ ಐತಿ ಹೇಳ್ರಿ ಸರ್ 100 ಎಕರೆ 80 ಎಕರೆ ಹೊಲ ಐತಿ ಅಂದ್ರೂ ಇಂತಂದ್ರ 60 ರೂಪಾಯಿದ ಶರ್ಟ್ ಹಾಕೊಂಡ ತಿರುಗಾಡ್ತೀವಿ ಅದ ಮಹಾರಾಷ್ಟ್ರಕ್ಕೆ ಹೋಗ್ರಿ ನೀವು 1 ಎಕರೆ ಹೊಲ ಇರ್ಲಿ ಅವ್ನ ಏನ್ ಟಿಪ್ಟಾಪ್ ಅರಿವೇನೋ ಬಾಗಲೇನೋ ಅವ್ರದ ಏನೋ ಇಲ್ರಿ ಕಬ್ಬಿಂದ ಮಾತಾಡ್ತಾನೆ ತಡ್ರಿ ರೈತ ಅಂದ್ರ ಏನ್ ನಾವ್ ರೈತರ ಅಂದ್ರ ಸಾದಾ ತಿಳ್ಕೊಬೇಡ್ರಿ